ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಸ್, ಇವತ್ತಿನ ವ್ಲಾಗ್ ಏನು ಅಂತ ಹೇಳಿ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ಇವತ್ತು ನಮ್ಮ ವಿಷ್ಣುಗೆ ನಮ್ಮ ಮಗುಗೆ ಇವತ್ತು ಹೊಸ್ಲನ್ನ ದಾಟಿಸ್ತಾ ಇದೀವಿ. ಸೊ ಅದು ಪೂಜೆ ಮಾಡೋಣ ಅಂತ ಹೇಳಿ ಸೊ ಈ ಒಂದು ವ್ಲಾಗ್ ಇದು. ಸೊ ಗೊತ್ತಿಲ್ಲ, ನಮಗೆ ಗೊತ್ತಿರೋಷ್ಟು ನಾವು ಮಾಡ್ತಾ ಇದೀವಿ. ನಾನು ಇಲ್ಲಿವರೆಗೂ ಯಾವ್ದೇ ರೀತಿ ಹೊಸ್ಲು ಪೂಜೆ ಅಂದ್ರೆ ಹೊಸ್ಲು ದಾಟಿಸಿರೋದಾಗಿರ್ಲಿ ಯಾವ್ದು ನಾನು ನೋಡೇ ಇಲ್ಲ ಇವತ್ತು. ಸೊ ನನ್ ಮಗು ಇರೋದ್ರಿಂದ ಸೊ ನಮ್ಮ ಮಗುಗೆ ಮಾಡ್ತಾ ಇದೀವಿ. ಅಂಡ್ ಇದನ್ನ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಕರೆಕ್ಟ್ ಆಗಿ ಯಾರಿಗ್ ಗೊತ್ತು ಅವ್ರ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೋಡೋರ್ಗು ಯೂಸ್ ಆಗುತ್ತೆ, ಹಾಗೂ ಮೇನ್ಲಿ ನಮಗೂ ಕೂಡ ಯೂಸ್ ಆಗುತ್ತೆ. ಇನ್ನು ಯಾಕೆ ಇಷ್ಟ ದಿವಸ ಆದ್ರೂ ನಾವು ವಿಷ್ಣುಗೆ ದಾಟ್ಸಿರ್ಲಿಲ್ಲ ಹೊಸ್ಲು ಅಂತ ಅಂದ್ರೆ ಅರ್ಧ ಬರ್ಧ ಹೊಸ್ಲು ದಾಟ್ಬಾರ್ದಂತೆ ಮಕ್ಳು. ಸೊ ದಾಟಿದ್ರೆ ಪೂರ್ತಿ ಹೊಸ್ಲನ್ನ ದಾಟ್ಬೇಕು. ಅದಕ್ಕೋಸ್ಕರ ಹೈಟ್ ಅಂತಂದ್ರೆ ದಾಟ್ತಾನೋ ಇಲ್ವೋ ಅನ್ನೋ ಭಯಕ್ಕೋಸ್ಕರ ಇಷ್ಟ ದಿವಸ ದಾಟಿಲ್ಲ. ಬಟ್ ಇವಾಗ ಅವ್ರ ಅಪ್ಪ ಮಲ್ಗಿದ್ರೆ ಅವ್ರ ಅಪ್ಪನೇ ದಾಟ್ಕೊಂಡು ಹೋಯ್ತು. ನೀನ್ ಹೊಸ್ಲೆ 3-4 ಸಲ ಹಂಗೆ ಬಾಗ್ಲ ಹತ್ರ ಹೋಗ್ಬಿಟ್ಟ. ಅದಕ್ಕೋಸ್ಕರ ಏನ್ ಮಾಡಿ ದಾಟಿದ ಮೇಲೆ ಪೂಜೆ ಮಾಡ್ಲೇಬೇಕು. ಅದಕ್ಕೋಸ್ಕರ ಎಲ್ಲ ಸೆಟಪ್ ಮಾಡ್ಬಿಟ್ಟು ನಾವೇ ದಾಟ್ಸ್ಬಿಡೋಣ. ಆಮೇಲೆ ನೆಕ್ಸ್ಟ್ ಟೈಮ್ ಆಚೆ ಹೋದ್ರು ಏನು ಪ್ರಾಬ್ಲಮ್ ಬರಲ್ಲ ಅನ್ನೋದಕ್ಕೆ ಯಾವಾಗ್ಲೂ ಹೊಸ್ಲು ದಾಟಕ್ಕೆ ಹೋಗ್ತಾ ಇರ್ತಾನೆ. ಆಲ್ರೆಡಿ ಟೈಮ್ ಅಂತಂದ್ರೆ ಅವನಿಗೆ ದಾಟ್ಸೋಂತ ದಿವಸಗಳು ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಫುಲ್ ನಿದ್ದೆಲಿದ್ದಾನೆ. ತಡ ಮಾಡಕ್ ಬೇಡ, ಬೇಗ ಪೂಜೆ ಮಾಡಿ ಮಾಡ್ಸೋಣ. ದುಡ್ಡು ಕುಡಿತೀರಿ ಸಾಕಮ್ಮ, ಅಲ್ಲಿ ಸ್ವೀಟ್ ಇವಾಗ ಪೂಜೆ ಆಗಿದೆ. ಮನೇಲಿ ಫಸ್ಟ್ ಪೂಜೆನ ಮಾಡಿದೀವಿ, ನೋಡ್ತಾ ಇರ್ಬೋದಲ್ಲಿ ದೀಪ ಹಚ್ಚಿದೀವಿ ಮನೇಲಿ. ಈಗ ವಿಷ್ಣು ಕೂಡ ರೆಡಿ ಮಾಡಿದೀವಿ, ನಾನು ಕೂಡ ರೆಡಿ ಆಗಿದ್ದೀನಿ. ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮನ ಇಟ್ಟಿದ್ದೀನಿ. ಈಗ ಅವನ್ನ ದಾಟ್ಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ. ಹೂವು ಎಲ್ಲ ಹಾಕ್ಬಿಟ್ಟು ಹೊಸ್ಲಿಗೆ ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಹೊಸ್ಲು ದಾಟ್ಮೇಲೆ ಪೂಜೆನ ಮಾಡಿದ್ಮೇಲೆ ಸ್ವೀಟ್ ತಿನ್ನಿಸ್ಬೇಕು. ಸೊ ಸ್ವೀಟ್ ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಅವನಿಗೆ ಮಕ್ಕಳು ದೇವ್ರ ಸಮಾನ ಅಲ್ವಾ, ಹೊಸ್ಲು ದಾಟಿದ್ಮೇಲೆ ಅವನ್ನ ಹೊಸ್ಲು ಮೇಲೆ ಕುಣಿಸಿ ಹೂವು ಹಾಕಿ ಹೊಸ್ಲಿಗೆ ಹೂವು ಇಡೋಕ್ಕೆ, ಆಮೇಲೆ ಕರ್ಜಿಕಾಯಿ ಮಾಡಬೇಕು. ಸೊ ಮನೇಲಿ ಸ್ವೀಟು, ಸೊ ಸ್ವೀಟ್ ಮಾಡಿದ್ದೀವಿ. ಅದಾದಮೇಲೆ ಅವನಿಗೆ ಆರತಿ ಮಾಡಬೇಕು ಹೊಸ್ಲು ದಾಟಿದ್ಮೇಲೆ. ಹೊಸ್ಲು ಮೇಲೆ ತಿರ್ಗಾ ಹೊಸ್ಲಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಕಾಯಿ, ಬಾಳೆಹಣ್ಣು, ಕರ್ಜಿಕಾಯಿ ಮತ್ತು ಅಡಿಕೆ ಎಲೆನ ಇಡಬೇಕು. ಸೊ ಅದನ್ನೆಲ್ಲ ಇಟ್ಟಕ್ಕೆ ಅಂತ ಹೇಳಿ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ. ಬರೀ ನೆಲದಲ್ಲಿ ಇಡಬಾರ್ದಂತ ಚಾಪೆ ಮೇಲೆ ಇಟ್ಟಿದ್ದೀನಿ. ಇನ್ನು ಹೊಸ್ಲಿಗೆ ಬಂದರೆ ಅರ್ಶಿನ ಕುಂಕುಮನ ಇಟ್ಬಿಟ್ಟು ಹೊಸ್ಲನ್ನ ಬಾಕ್ಲೆಲ್ಲ ತೊಳೆದು ರೆಡಿ ಮಾಡಿದ್ದೀನಿ. ಈಗ ಅವನ ದಾಟೋದು ಒಂದೇ ಬ್ಯಾಲೆನ್ಸು. ಸೊ ದಾಟ್ಸೋಣ ಬನ್ನಿ ಅಂತ ಹೇಳ್ಬಿಡ್ತೀನಿ. ದಾಟಕ್ಕಿಂತ ಮುಂಚೆ ಸೊ ಇವನಿದ್ದಾನಲ್ಲ ಮಾವ ಅಂದ್ರೆ ನನ್ನ ತಮ್ಮ, ಸೊ ಸೋದ್ರ ಮಾವ, ಅವನು ಏನ್ ಮಾಡ್ಬೇಕಂದ್ರೆ ಕಾಯಿ ಹೊಡಿಬೇಕು. ಸೊ ಬಾಕ್ಲಿಗೆ ಪೂಜೆ ಮಾಡಿ ಕಾಯಿ ಹೊಡಿಬೇಕು ಸೋದ್ರ ಮಾವ. ಸೊ ಅದಕ್ಕೋಸ್ಕರ ಅವನು ಕೂಡ ಬಂದಿದ್ದಾನೆ. ಈಗ ಇವನ ದಾಟ್ಸೋಣ. ಮಕ್ಕಳು ಕಂಪ್ಲೀಟ್ ಆಗಿ ದಾಟ್ಬೇಕು. ಸೊ ಮೊದಲು ವಿಷ್ಣು ಯಾವ ಕಾಲ್ನ ಹೊರಗಡೆ ಇಟ್ಟು ಆಚೆ ಬರ್ತಾನೆ ಅಂತ ನೋಡೋಣ. ಸೊ ಆಕ್ಚುಲಿ ಬಲಗಾಲ್ನ ಇಟ್ಟು ಆಚೆ ಬರಬೇಕು ಅಂತ ಹೇಳ್ತಾರೆ ಹೊಸ್ಲು ದಾಟ್ಬೇಕು ಅಂತ. ನನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟರಲ್ಲೇ ಮಾಡ್ತಿದ್ದೀವಿ. ಇನ್ನು ನಾನು, ಅಂಬಿ, ವಿಷ್ಣು, ಅಂಬಿ ತಂಗಿ ಭೂಮಿಕಾ ಬಂದಿದ್ದಾಳೆ, ಆಮೇಲೆ ನನ್ನ ತಮ್ಮ. ಸೊ ಅಷ್ಟೇ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ವಿಷ್ಣು ಹೊಸ್ಲು ದಾಟ್ಬೇಕಾದ್ರೆ ಅವ್ನಿಗೆ ಏನಾದ್ರು ಅಂತ ಅಂದ್ರೆ ಅರ್ಧಕ್ಕೆ ಮಕ್ಕಳು ಅರ್ಧ ಆಚೆ ಬಂದು ಅರ್ಧ ಒಳಗಡೆ ಇದ್ದು ಮತ್ತೆ ವಾಪಸ್ ಒಳಗೆ ಹೋಗ್ಬಾರ್ದು. ಅದಕ್ಕೋಸ್ಕರ ಅವ್ನಿಗೆ ಅಟ್ರಾಕ್ಟ್ ಮಾಡೋಣ ಅಂತ ಹೇಳಿ ಸೊ ನಮ್ಮ ಬಾಸ್ನ ತಗೊಬಂದಿದ್ವಿ ಆಂಜನೇಯನ. ಸೊ ಕೊಟ್ಟು ಇದು ಮಾಡೋಣ. ಇವಾಗ ವಿಷ್ಣುನ ಬಿಡ್ತಿದ್ವಿ. ಅಲ್ಲಿ ನೋಡಿ ಮೂತಿ ನೋಡಿ ಹೆಂಗ್ ಮಾಡಿದ್ವಿ. ಬಾ ವಿಷ್ಣು ಬಾ, ಬಿಡು ಬಿಡು, ಬಾ ದಾಟು, ಬಾ ಬಾ ಬಾ, ತಗೋ 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 ತಗೋ. ಏನೋ ಕಾಡಿಸ್ತಿಲ್ಲಪ್ಪ, ಹೆಂಗೋ. ಬಾ ತಗೋ 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 ತಗೋ, ಬಾ 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 ಬಾ, ತಗೋ 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 ಗೊಂಬೆ ತಗೋ, ದಾಟು 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 ದಾಟು, ಬಾ 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 ಬಾ. ಯಾವ ಕಲ್ಲಿಡ್ತಾನೆ, ಯಾವ ಕಲ್ಲಿಡ್ತಾನೆ, ದಾಟು ದಾಟು, ಬಾ 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 ಬಾ, ಅರ್ಧಕ್ಕೆ ನಿಲ್ಬೇಡ, ಬಾ 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 ಬಾ. ಎರಡು ಯಾವ ಕಲ್ಲಿಟ್ಟ? ಬಲ್ಗಲ್ಲಿಟ್ಟ ಅಲ್ಲ? ಯಾವ ಕಲ್ಲಿಟ್ಟ? ಹೌದಾ? ಅಷ್ಟೇ. ಬಂದಾಗ ಈ ಹೊಸ್ಲು ದಾಟಿ ಬಂದ ಅವ್ನ ಮೂತಿ ನೋಡಿ ಗೈಸ್. ಅಲ್ಲಿ ನೋಡಿ ವಿಷ್ಣು ವಿಷ್ಣು ಚೆನ್ನಿ. ಇವಾಗ ಒಳಗಡೆ ಕರ್ಕೊಳ್ಳೋಣ ಆಯ್ತಾ? ಕಾಣ್ಲಿಲ್ಲ, ಎರಡು ಒಟ್ಟಿಗೆ ಇತ್ತ ಅನ್ಸುತ್ತೆ. ಚಡ್ಡಿ ಹಾಕಿದ್ರೆ ಗೊತ್ತಾಯ್ತು. ವಿಷ್ಣು ಬಾ, ಮತ್ತೆ ಇವಾಗ ಒಳಗ್ ಬಾ ಚಿನಿ, ಮತ್ತೆ ಒಳಗ್ ಕರಿಬೇಕು. ಹಾ ಒಳಗ್ ಬರ್ಲಿ ಅವ್ನು. ಮತ್ತೆ ಆಮೇಲೆ ಸ್ವೀಟ್ ತಿನ್ಸ್ಬಿಟ್ಟು ಹೊಸ್ಲು ಮಲ್ಕೊಂಡ್ಸಿದ್ ವಿಷ್ಣು ಸ್ವೀಟ್ ಬಾ. ತಿನ್ಸು ತಿನ್ಸು, ದಾಟವನಲ್ಲ ಹಿಂಗಿದ್ದು. ಬಾ 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 ವಿಷ್ಣು. ನೋಡಿ ಗೈಸ್, ಅವನು ಅವಂದೇ ಅವನಿಗೆ ಖುಷಿ. ಬಾ 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 ದೂರ ಸ್ವಲ್ಪ ದೂರ ಬಾ 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 ಮಗ್ನೆ ಬಾ. ಒಂದ್ ಸ್ವಲ್ಪ ಒಳಗ್ ಮಾಡು. ಏಯ್
ಒಳಗೆ ಬರ್ಬೇಕಾರೆ ಯಾವ ಆಚೆಗಡೆ ಬರ್ಬೇಕಾರೆ ಯಾವ ಕಾಲು ಇಟ್ಟು ಏನೋ ನೋಡ್ಲೇ ಇಲ್ಲ ನಾವು. ಅಷ್ಟೇ. ಇವಾಗ ಹೊಸ್ಲು ಮೇಲೆ ಕುಣಿಸಿ ಪೂಜೆ ಮಾಡಿ ದಾಟಿದಾನೆ. ಹೊಸ್ಲಿಗೆ ಪೂಜೆ ಮಾಡ್ಬೇಕೀಗ. ಹೂವುಗಳನ್ನೆಲ್ಲ ಇಟ್ಟು ಹೊಸ್ಲಿಗೆ ಊದಿನ ಗಡ್ಡೆ ಹಚ್ಚಿ ಪೂಜೆ ಮಾಡೋಣ. ನೀವೇನಾದ್ರು ಅವ್ನು ಯಾವ ಕಾಲ ಅಚ್ಚೆ ಇಟ್ಟ ಅಂತ ಏನಾದ್ರು ನೋಡಿದ್ರೆ ಕಮೆಂಟ್ ಮಾಡಿ. ಅವ್ನು ಯಾವ್ದು ಇಟ್ಟ ಅಂತಾನೆ ಅಂದ್ರೆ ಹೊಸ್ಲು ಮೇಲೆ ಯಾವ ಕಾಲ ಫಸ್ಟ್ ಇಟ್ಟ ಅಂತಾನೆ ನಾವು ನೋಡ್ಲಿಲ್ಲ. ಈಗ ಹೊಸ್ಲು ಪೂಜೆ ಮಾಡಾಯ್ತು. ಈಗ ಬಾಗಿಲಿಗೆ ದಕ್ಷಿಣೆನ ಇಟ್ಟು ಮತ್ತೆ ನೈವೇದ್ಯನ ಇಡಬೇಕು. ಬಾಳೆಹಣ್ಣು ಇಟ್ಟಿದ್ದೀವಿ. ಎರಡು ಕರ್ಜಿಕಾಯಿ ಮಾಡಬೇಕು. ಕರ್ಜಿಕಾಯಿ ಇಡಬೇಕು. ಈಗ ಸೌದ್ರ ಮಾವನ ಕೈಲಿ ತೆಂಗಿನಕಾಯಿನ ಹೊಡ್ಸೋಣ. ಬಾಗಿಲಿಗೆ ಪೂಜೆ ಮಾಡಿಸಿ ಅವನ ಪೂಜೆ ಮಾಡಿ ಕಾಯಿ ಹೊಡೀವಿ. ಬಾ ಮಂಜು. ಅಲ್ಲಿ ಇಟ್ಬಿಡು. ಅಲ್ಲೇ ಬಾಳೆಹಣ್ಣು ಚುಚ್ಬಿಡು. ಹೊಡಿ ಒಂದೇ ಅಲ್ಲಿ ಕುತ್ಕೋ. ಕ್ಲೀನಾಗಿ ಕುತ್ಕೊಂಡು ಹೊಡಿ. ಹೊಡಿಯಲ್ಲ ಹೊಡಿಯ ಜೋರಾಗೆ ಹೊಡಿ. ಇನ್ನೊಂದೇಟು ವಿಷ್ಣು ಇಲ್ಲಡ ಏನಾಗಲ್ಲ ಬಿಡು. ಯಪ್ಪ ನನಗೆ ಹಾಕಂತ ಹೇಳಿಲ್ಲ ಕಣ್ಣ ನೀನು. ಆ ಕಡೆ ಕಡೆ ಒಂದು ಕಾಯಿ ಆಂಜನೇಯನ ಸ್ವಲ್ಪ ಇದಾಕ್ಬಿಡು ಅಷ್ಟೇ. ವಿತ್ತನ ಜಾಸ್ತಿ ನೀರು ಜಾಸ್ತಿ ಆಗ್ಬಿಡಂಗ ಅವನಿಗೆ ಮಾತ್ರ ನಿದ್ದೆ ಹೋಗ್ಬಿಡ್ತ ಅವನಿಗೆ. ಎಲ್ಲೋಡ ವಿಷ್ಣು ನಿದ್ದೆ ಹೋಯ್ತು ಅನ್ಸಿನಿ. ಓಯ್ ಬಂಗಾರ ಇಲ್ಲಿ ಹಂಗಿಡು. ವಿಷ್ಣು ಓಯ್ ಯಾಕ ನಿದ್ದೆ ಹೋಗ್ಬಿಡ್ತಾನ. ಫುಲ್ ನೀರು ಹಾಕ್ಬಿಟ್ಟ ನಾನು. ಜೋರಾಗಿ ಹಾಕ್ಬಿಟ್ನಲ್ಲ ನಿದ್ದೆನೂ ಹೋಗ್ಬಿಡ್ತು ಅವನಿಗೆ. ಎಷ್ಟು ಆಟ ಆಡ್ತಾನೆ, ಎಷ್ಟು ಇದು ಮಾಡ್ತಾನೆ. ಒಳಗ್ ಬರ್ಬೇಕಾದ್ರೆ ಸತಾಯಿಸ್ತಾ, ಸ್ವಲ್ಪ ಆಚೆ ಬರ್ಬೇಕಾದ್ರೆ ಬೇಗ ಬಂದು ಕಷ್ಟ ಅಷ್ಟೇ ಇತ್ತು. ಸ್ವಲ್ಪ ವಿಡಿಯೋ ಜಾಗ ಹಿಡ್ದಿಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ ಮನೆ ಇಲ್ಲಿ ಸೋಫಾ ಸೆಟ್ ಇದೆಯಲ್ಲ ಗೋಡೆ, ಅದರಿಂದ ತೋರಿಸಿಲ್ಲ. ಇದು ಗೋಡೆ ಇರೋದ್ರಿಂದ ಈ ಗೋಡೆ ಇದೆ. ಇನ್ನೊಂದು ಈ ಕಡೆ ನೋಡಿ ಸೋಫಾ ಸೆಟ್ ಇದೆಯಲ್ಲ, ಹಿಂದೆ ಹೋಗಿ ಜಾಸ್ತಿ ಲೆಂತಲ್ಲಿ ಹಿಡಿಯೋಕ್ಕಾಗ್ತಿಲ್ಲ. ಏನೋ ಬಂದಷ್ಟು ಹಿಡ್ದಿದ್ದೀವಿ. ಅವನು ಫುಲ್ಲು ನಿದ್ದೆಲ್ಲ ಅವನೇ ಆಟ ಆಡ್ತಾನಾದ್ರೆ. ಅಲ್ಲೂ ಬೇರೆ ಬಂದಿದ್ದು 4 ಕಲ್ಲು, ಮೇಲೆ 2 ಕೆಳಗೆ 2. ವಿಷ್ಣು ಇವಾಗ ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಸೇಡಿ ಗಿಡು ಇವನ ಹೊಸ್ಲು ಮೇಲೆ ಕುಣಿಸ್ಕೊಂಡು ಒಳಗೆ ಹೋಗಿ ಹೇಳ್ತೀನಿ. ಆಮೇಲೆ ನೀನು ಆಚೆ ಬಾ. ಈಗ ಇವನಿಗೆ ಪೂಜೆ ಮಾಡಬೇಕು, ಆರತಿ ಮಾಡಬೇಕು ವಿಷ್ಣುಗೆ. ಸೊ ಹೂವು ಹಾಕಿದ್ದೀವಿ. ನನಗಂತೂ ವಿಡಿಯೋ ಹಿಡಿಯೋಕ್ಕಲ್ಲ, ಆದ್ರೂ ಐಟಲ್ ಹಿಡಿದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಭೂಮಿ ಇಟ್ಕೊಡು. ಆರತಿ ಮಾಡ್ಬಿಟ್ಟು ವಿಷ್ಣು ನೋಡಿ ಗೈಸ್ ಅಲ್ಲ ಹೂವನು ತಿಂತಾವ ನೋಡೋಣ. ವಿಷ್ಣು ಇಲ್ಲಿ ಹೂವು ತಿಂತಾರ ಯಾರು? ಈಗ ಇವನಿಗೆ ಆರತಿ ಮಾಡೋಣ. ಏ ಕೈ ಹುಷಾರು, ದೂರ ಇಟ್ಕೊಂಡು ಎಳೆದ್ ಬಿಡ್ತಾನೆ ನೋಡು. ವಿಷ್ಣು ಕೈ ಹಿಡ್ಕೊ ಮಂಜ, 2 ಕೈನು ಇಲ್ಲಾಡು ಬಂಗಾರಿ. ಅಲ್ಲಿ ಅದ್ ನೋಡು ಪೂಜೆ ಮಾಡೋದ್ನಾರು ಹೆವಿ ತೀಟಪ್ಪ. ದೊಡ್ಡದಾಗ ಹಚ್ಚು. ಮಂಜಿಗೂ ಸ್ವಲ್ಪ ಹಚ್ಬಿಡು. ಓಕೆ. ಅಕ್ಷತೆ ಎಲ್ಲಿದೆ? ನಾನು ಹಾಕ್ಬೇಕಾ ವಿಡಿಯೋ ಇಬ್ರು ಸೇರಿ ಅವ್ನು ಚೆನ್ನಾಗಿರ್ಲಿ ಬಾ. ಹಿಂಗೆ ಹಿಡ್ಕೊ ಅಂತ ಹೇಳಿ ಹಿಂಗೆ ಹಿಡ್ಕೊ. ಅಲ್ಲಿಂದ ಹಿಡ್ಕೊ, ಏನಾಗಲ್ಲ. ಆಶೀರ್ವಾದ ಮಾಡಿ. ವಿಷ್ಣು ವಿಷ್ಣು ಇಲ್ಲಿ ವಿಷ್ಣು ಓಯ್ ಅವನ್ನ ಸ್ವಲ್ಪ ಹಾಕ್ಬಿಡ. ನೀನು ಚೆನ್ನಾಗಿರು, ಒಳ್ಳೆ ಹೆಂಡತಿ ಸಿಗ್ಲಿಕ್ಕೆ. ಒಳ್ಳೆ ಹೆಂಡತಿ ಸಿಗ್ಲಿ. ವಿಷ್ಣು ಟೈಟಾಗಿ ಹಿಡ್ಕೊ ಕ್ಯಾಮ್ರಾ. ಚೆನ್ನಾಗಿ ಬಾಳು ಚಿನ್ನ. ಅವನ್ನ ಸ್ವಲ್ಪ ಹಾಕ್ಬಿಡು. ಓಕೆ. ಈಗ ವಿಷ್ಣುಗೆ ಸ್ವೀಟ್ ತಿನ್ಸೋಣ. ತೋರಿಸಿ ಯಾವ ಸ್ವೀಟ್ ತಿಂತೀಯ ನೋಡೋಣ. ಕೊಡೆ. ಯಾವ ಸ್ವೀಟ್ ತಿಂತೀಯ? ದೂದ್ ಬೇಡ ಬೇಕು. ಒಳ್ಳೆ ದೂದ್ ಬೇಡ. ವಿಷ್ಣು ಇಲ್ಲಿ ಸ್ವಲ್ಪ ತಿನ್ಸೋ, ಜಾಸ್ತಿ ತಿನ್ಸ್ಬೇಡ. ನೀನೊಂದು ತಗೊಂಬಿಡ. ಒಂದ್ ಸ್ವಲ್ಪ ತಿನ್ಲೇಬೇಕು, ಸಿಹಿ ಮಾಡ್ಕೊ ಎಲ್ರು. ನಾಳೆ ಭೂಮಿಗೆ ಸ್ವೀಟ್ ಕೊಡೋಣ ಬನ್ನಿ ಗೈಸ್. ಅವರು ತಗೋ ನೀನು ನನಗ ತಿನ್ಸ್ತೀನಿ. ನಿನ್ನ ಮಗು ಹೊಸ್ಲು ದಾಟಿದೆ. ನಿನ್ನ ಮಗು ಯಾ ಹಂಗೆ ಹೇಳ್ಕೊಂಡು ಫೋಟೋ ಹೊಡಿತೀನಿ. ಅಲ್ಲಿ ಕೆಳಗೆ ಕುಣಿಸು, ಹೊಸ್ಲು ಮೇಲೆ ಕುಣಿಸು, ಹೊಸ್ಲು ಮೇಲೆ ಕುಣಿಸು. ಗೈಸ್ ಇವಾಗ ಹೊಸ್ಲು ದಾಳ್ಸಾಯ್ತು. ಅವ್ನಿಗೆ ಹೂವು ಎಲ್ಲ ಕಿತ್ತಿದೆ ಅಂತೇಳಿ ಹೂವು ತೆಗ್ದುಬಿಟ್ಟಿದ್ದೀವಿ. ಫುಲ್ಲು ನಿದ್ದೆಯಲ್ಲಿದ್ದಾನೆ. ಸೊ ಇವೊಂದು ಮಲಗಿಸಿದ್ಮೇಲೆ ಸಿಗೋಣ ಆಯ್ತಾ. ನಾ ಮಲಗಿಸ್ಬಿಟ್ಟು ಬಾ. ಮಲಗಿಸಿದಾನೆ. ಮಲಗಿಸಿದಲ್ಲ ಹೆವಿ ತೀಟಪ್ಪ.
ಏನ್ ಮಾಡಕ್ಕಾಗಲ್ಲ, ಮಕ್ಳ ಮೇಲೆ ತೀಟೆ ಮಾಡೇ ಮಾಡ್ತಾರೆ. ಅಂದ್ಕೊಂಡಿದ್ದಾನೆ ಒಂದು ದೃಷ್ಟಿ. ಇವಾಗ ಒಂದ್ 2 ಅವರ್ ಎದ್ದಾಳಲ್ಲ ಅಣ್ಣ, 2-3 ಅವರ್, ಹ್ಮ್ 2-3 ಅವರ್ ಫುಲ್ ಖುಷಿಯಾಗಿರ್ತೀನಿ. 2-3 ಅವರ್ ಆದ್ಮೇಲೆ ಮತ್ತೆ ತಿರ್ಗಾ ಅವನೇ ನೋಡೋದು. ನೋಡಿ ಇದೆಲ್ಲ ಅಂದ್ರೆ ಕಸ ಗುಡಿಸ್ಬಾರ್ದು ಏನೂನು. ಸೊ ಅದಕ್ಕೆ ಅವ್ನಿಗೆ ಆರತಿ ಮಾಡಿದ ದೀಪಗಳನ್ನ ಇಲ್ಲೇ ಇಟ್ಟಿದ್ದೀನಿ. ಅದು ಆರತಿ ಮಾಡಿದ ನೀರ್ನ ಆಚೆಗಡೆ ಚೆಲ್ಬಿಟ್ಟು ಬಂದೆ, ದಾರಿಗೆ ಹೋಗ್ಬಿಟ್ಟು ಬಂದೆ. ನಮ್ಗೆ ಗೊತ್ತಷ್ಟು ನಾವ್ ಮಾಡಿದೀವಿ, ನನ್ಗೆ ಗೊತ್ತಿರ್ಲಾರ್ದು ನೀವ್ ಹೇಳ್ರಿ ಏನಾರು ಏನೋ ತಪ್ಪು ಮಾಡಿದ್ರೆ. ಯಾಕಂದ್ರೆ ನಾವು ಏನು ಫಸ್ಟ್ ಟೈಮ್ ಅಲ್ಲ ನಮಗೂ ಮಗುವಾಗಿರೋದು, ನಾವೇನು ಇದಲ್ಲ. ಅದಕ್ಕೋಸ್ಕರ ಎಷ್ಟು ಗೊತ್ತಿದೆ ಅಷ್ಟು ಮಾಡಿದೀವಿ. ಏನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಏನ್ ತಪ್ಪು ಮಾಡಿದೀವಿ ನೆಕ್ಸ್ಟ್ ಮಗುಗೆ ತಿದ್ಕೊಂಡು ಮತ್ತೆ ನೆಕ್ಸ್ಟ್ ಮಾಡ್ತೀವಿ. ಆಯ್ತು ಗೈಸ್, ಇವಾಗ ನನಗೆ ಗೊತ್ತಿರ್ಲಿಲ್ಲ ಏನ್ ಮಾಡ್ಬೇಕು, ಏನೂ ಗೊತ್ತಿಲ್ಲ ನನಗೆ ಹೇಗ್ ಮಾಡ್ಬೇಕಂತ ಹೇಳಿ ಏನೂ ಗೊತ್ತಿರ್ಲಿಲ್ಲ. ಹೇಗೂ ಮಾಡಿದೀವಿ. ದಯವಿಟ್ಟು ಏನೇ ತಪ್ಪಾಗಿದ್ರು ಕೂಡ ಕ್ಷಮಿಸಿ ನಮ್ಮನ್ನ. ಏನಾದ್ರೂ ತಪ್ಪಾಗಿದ್ರೆ ಅಕಸ್ಮಾತು ಪೂಜೆ ಮಾಡೋದ್ರಲ್ಲಾಗಿಲ್ಲ ಅಥವಾ ಈ ಶಾಸ್ತ್ರದಲ್ಲಿ ಏನಾದ್ರೂ ಒಂದು ತಪ್ಪಾಗಿದ್ರೆ ಅದನ್ನ ತಿಳಿಸ್ಕೊಡಿ ಕಮೆಂಟ್ ಅಲ್ಲಿ. ಸೊ ನಾವು ಖಂಡಿತ ಅದನ್ನ ತಿದ್ಕೊಳ್ತೀವಿ. ನಾವು ಇನ್ನೊಂಚೂರು ಲೇಟ್ ಆಗಿ ಮಾಡ್ಬೇಕು ಅನ್ಕೊಂಡೆ. ಅವ್ನು ಯಾವಾಗ್ಲೂ ಹೊಸ್ಲತ್ರ ಹೋಗಿ ನಿಂತ್ಕೊಂತಿದ್ದ, ದಾಟಕ್ ಹೋಗೋದು. ಅಂಡ್ ಇವತ್ತು 6ನೇ ತಾರೀಕು, ನಮ್ಮ ಮಗುಗೆ ಇವಾಗ 11 ತಿಂಗಳು. ತುಂಬಾ ಖುಷಿ ಆಗ್ತಿದೆ. ಎಷ್ಟು ಬೇಗ 11 ತಿಂಗಳು ಆಯ್ತು ಅಂತಾನೆ ಗೊತ್ತಿಲ್ಲ. ಒಂದು ಮಾರ್ಚ್ 6 ಬಂತಂದ್ರೆ ಅವ್ನ ಬರ್ತಡೇನೆ ಬಂದ್ಬಿಡ್ತು. 1 ವರ್ಷದ ಮಗು ಆಗ್ಬಿಟ್ನ ಇಷ್ಟು ಬೇಗ ವಿಷ್ಣು ಅಂತ ತುಂಬಾ ಆಶ್ಚರ್ಯ ಆಗ್ತಾ ಇರತ್ತೆ ನನಗೆ. ಇವಾಗ ದೇಕತ್ ಕಲ್ತಿದ್ದಾನೆ, ಸೋಫಾ ಇಟ್ಕೊಂಡು ನಡೀತಾನೆ, ಅಮ್ಮ ಅಂತಾನೆ, ಅಪ್ಪ ಅಂತಾನೆ, ಅತ್ತೆ ಅಂತಾನೆ, 4 ಹಲ್ಲು ಬಂದಿದೆ. ಎಷ್ಟೋ ಚೇಂಜಸ್ ನಾವು ನೋಡ್ಬಿಟ್ವಿ ಅವನಲ್ಲಿ. ಇನ್ನು ಸುಮಾರು ಜನ ಕೇಳ್ತಿದ್ರು ವಿಷ್ಣುಗೆ ಯಾವ ತಿಂಗಳಿದ್ದಾಗ ಹಲ್ಲು ಬಂದಿರೋದು ಅಂತ ಹೇಳಿ. ವಿಷ್ಣುಗೆ 8 ತಿಂಗಳಿದ್ದಾಗ 2 ಹಲ್ಲು ಕಾಣಕ್ ಶುರು ಆಯ್ತಿತ್ತು ಲೈಟ್ ಆಗಿ. 9 ತಿಂಗಳಿಗೆ ಪೂರ್ತಿಯಾಗಿ ಬಂತು. 10 ತಿಂಗಳಿಗೆ ಕಾಣ್ತಿದೆಯಲ್ಲ ಈಗ ಮೇಲ್ಗಡೆ ರೀಸೆಂಟ್ ಆಗಿ 15 ದಿವಸ ಆಯ್ತು ಬಂದು. 10 ತಿಂಗ್ಳಿಗೆ ಬಂತು. ನನಗೂ ಗೊತ್ತಿರ್ಲಿಲ್ಲ ಇನ್ನ ಮೇಲೆ ಬಂದವ ಅಲ್ಲ ಅಂತ. ನಾನು ಮೊನ್ನೆ ಹಿಂಗ್ ತೆಗೆದು ನೋಡಿದಾಗ ಅದು ಇಷ್ಟು ದೊಡ್ಡ ಊಟ. ಇವಾಗ ನಾನು ಏನ್ ಇಷ್ಟು ನೋಯ್ತೈತೆ ಕಸ್ತವನೆ ಮೇಲೆ ಏನಿಲ್ವಲ್ಲ ಅಂತ ನೋಡಿದ್ರೆ ಹಿಂಗ್ ಮಸಿತಾನಲ್ಲೂ ಹಿಂಗೆ ಸೌಂಡ್ ಬರುತ್ತೆ. ಅಪ್ಪ ಹೆಂಗ್ ಮಸಿತಾನ ಗೊತ್ತಾ, ಸೌಂಡ್ ಬರ್ತಾನೆ ಇರುತ್ತೆ. ಅದಕ್ಕೆ ಎಷ್ಟೇ ಹೊಡಿತಾ ಇರ್ತೀನಿ ಬಾಯಿಗೆ ಹಿಂಗೆ ನಿಧಾನಕ್ಕೆ, ಕಚ್ಚಬೇಡ ಹಲ್ಲು ಮಸಿಬೇಡ ಅಂತ ಹೇಳಿ ಅವ್ನು ಹಿಂಗೆ ಮಾಡ್ತಾ ಇರ್ತಾನೆ, ಸೌಂಡ್ ಮಾಡ್ತಾ ಇರ್ತಾನೆ. ಇವಾಗ 4 ಹಲ್ಲು ಬಂದ್ಬಿಟ್ಟಿದೆ ಈಗ. ಎಷ್ಟು ಬೇಗ ಎದ್ ನಿಲ್ಕೊಳ್ತಾನೆ ಅಂತಂದ್ರೆ, ಸೋಫಾ ಏನಾದ್ರು ಗ್ರಿಪ್ ಇಟ್ಕೊಂಡು ಎದ್ ನಿಲ್ಕೊಳ್ತಾನೆ, ಹಿಡ್ಕೊಂಡು ನಡೀತಾನೆ, ದೇಗ್ತಾನೆ, ಎಷ್ಟೋ ಮಾತುಗಳನ್ನ ಕಲ್ತಿದ್ದಾನೆ, ಬಾಯಿ ಮಾಡ್ತಾನೆ. ಅವಾಗ ಅವ್ರಪ್ಪ ಹೋದ್ರೆ ಸುಮ್ಮನೆ ಕುತ್ಕೊಂತಿದ್ದೆ. ಇವಾಗ ಅವ್ರಪ್ಪ ಒಂಚೂರು ಗಾಡಿ ಎತ್ಕೊಂಡು ಆಚೆ ಹೋಗ್ಬೇಕಾರೆ ನಾನು ಬರ್ತೀನಿ ಅಂತ ಅಲ್ಲಿರೋ ಒಂದು ಸತಿಗೆ ಹೋಗ್ತಾನೆ. ಅದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರೆ, ನಮ್ ಕಣ್ ಮುಂದೆನೆ ನಮ್ಮ ಮಕ್ಕಳು ಇಷ್ಟು ಬೇಗ ಬೆಳೆದು ಬಿಟ್ರ ಅಂತ ತುಂಬಾನೇ ಖುಷಿ ಆಗುತ್ತೆ ಆಗ. ನಿನಗೇನ್ ಅನ್ಸುತ್ತೆ? ನನಗೇನ್ ಅನ್ಸುತ್ತೆ, ನನಗೂ ಖುಷಿ ಅನ್ಸುತ್ತೆ. ಇನ್ನೊಂದು ಏನಂದ್ರೆ, ಅವ್ನ್ ಗಾಡಿ ಬೀಗ ಎತ್ಕೊಂಡು ಹೋಯ್ತಾ ಇರ್ತೀನಲ್ಲ, ದೇಕೊಂಡು ಓಡ್ ಬರ್ತಾ ಇರ್ತಾನೆ, ಮುಖ ಹೊಡ್ಕತಾನಂತ ನನಗ್ ಭಯ. ಆ ತರ ಅದೇ ಹೇಳ್ತಾನೆ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೆ ಇಂಪಾರ್ಟೆಂಟ್ ಆಗಲ್ಲ, ಮಗು ಇರ್ಬೇಕು ಅನ್ನೋದು ಇವಾಗ ನನಗೆ ಸ್ವಲ್ಪ ಒಳಗಡೆ ಫೀಲ್ ಆಗ್ತಿದೆ ಅನ್ನೋದು ಹೇಳ್ತೀನಿ ಅಷ್ಟೇ. ಏನ್ ನೋವಾದ್ರೂ ಬೇಕಾದ್ರೆ ನನಗ್ ನೋವಾಗ್ಬಿಡ್ಲಿ, ಹೋಗು ಅಂತ ಇರ್ತಾನೆ. ಮಗುಗ್ ಒಂದ್ ಸ್ವಲ್ಪ ನೋವಾದ್ರು ಅಪ್ಪ ಊಟ ಮಾಡಲ್ಲ ಗೈಸ್. ಅವ್ನ್ಗೆ ಏನಾದ್ರು ಒಂದ್ ಸ್ವಲ್ಪ ಒಂದ್ ದಿವಸ ಜಾಸ್ತಿ ಹತ್ಬಿಟ್ಟಂದ್ರೆ ಇವ್ನು ಊಟನೇ ಮಾಡಲ್ಲ. ನಾನು ಕಳ್ಳು ಕ್ಯೂಸ್ದಂಗ್ ಆಗ್ತಾನೆ, ನನ್ ಮಗ ಹತ್ಬಿಟ್ಟ ಅಂತ ಇರ್ತಾನೆ. ನಾನ್ ಹೆಂಗ್ ಗೊತ್ತಾ, ಇಲ್ಲಾಂದ್ರೆ ಹತ್ರ ಬೇಜಾರಾಗಲ್ಲ, ಬಟ್ ಎಲ್ಲರೂ ಬಿದ್ದಾಗ ಜಾಸ್ತಿ ಹೇಳ್ತಾನಲ್ಲ ಅವಾಗ ನಾವು ಸ್ವಲ್ಪ ಅಂದ್ರೆ ಮಕ್ಳು ದೇಕ್ಬೇಕಾರೆ ಅಂದ್ರೆ ಅಂಬೆಗಾಲ್ ಇಡ್ಬೇಕಾರೆ ಆಗಿರ್ಲಿ ಅಥವಾ ನಿಂತ್ಕೊಳಕ್ ಹೋಗ್ಬೇಕು, ಬೀಳ ಸಹಜ. ಮೊನ್ನೆ ಹೀಗೆ ಬಿದ್ದಿ ಒಂದ್ ಸ್ವಲ್ಪ ಇಲ್ಲಿ ಊದ್ಕೊಂಡಿತ್ತು. ಅದು ಹೆಂಗಂದ್ರೆ ನನ್ಗೆ ಏನಂದ್ರೆ ಅವನು ಅಳಲ್ಲ ಜಾಸ್ತಿ, ಅಷ್ಟು ಸುಲಭವಾಗಿ ಯಾವ್ದಕ್ಕೆ ಅಳಲ್ಲ. ಏನಾರ ಮಾಡಿ ನೀವು ಎಷ್ಟಾರ ಹೊಡಿಲಿ ಅಳಲ್ಲ. ಬಿದ್ದು ಜಾಸ್ತಿ ಹತ್ತಾಗ ಏನನ್ಸುತ್ತೆ, ಯಾವಾಗ್ಲೂ ಅಳ್ಳಾರ ಇವಾಗ ಜಾಸ್ತಿ ಹತ್ತಾಗ ನಂಗೆ ಸ್ವಲ್ಪ ಬೇಜಾರಾಗುತ್ತೆ. ಅವತ್ತು ಊಟ ಮಾಡಿಲ್ಲ, ಫುಲ್ ಟೆನ್ಷನ್ ಆಗ್ಬಿಟ್ಟಿದ. ಏನ್ ಕಂಬಿ ಏನಾಯ್ತು, ಮಕ್ಳು ಬೀಳೋದು ಹೇಳೋದು ಸಹಜ ಬಿಡು, ನಾನು ಹತ್ತಿದೀನಿ ಇಲ್ಲ ಅಂತ ಹೇಳ್ತಲ್ಲ. ಬಟ್ ನೀವು ನನ್ಗಿಂತ ಜಾಸ್ತಿ ಊಟ ಮಾಡ್ತಲ್ಲ, ಏನಿಲ್ಲ ಏನಾಯ್ತು ನನ್ ಮಗ ಬಿದ್ಬಿಟ್ಟ ಅಂತ. ಸೊ ಇರ್ಲಿ ಪರವಾಗಿಲ್ಲ, ಮನ್ಸಲ್ಲಿ ಇರ್ಲಿ ಪ್ರೀತಿ, ಇಷ್ಟೊಂದು ಕಾಳಜಿ ಮಾಡ್ಬೇಡ. ಯಾಕಂತಂದ್ರೆ ಬೀಳೋದು ಹೇಳೋದು ಸಹಜ, ಏನು ಮಾಡಕ್ ಆಗಲ್ಲ. ಮಕ್ಳು ನಡೆಯೋದ್ ಕಲಿಬೇಕಾದ್ರೆ ಅದೆಲ್ಲ ಬೆಳಿತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ನಾನೇನಂತೀನಿ, ಮಕ್ಳು ಪ್ರೀತಿ ಅಂತ ಹೇಳ್ದಲ್ಲ, ಬಟ್ ಅದು ಜಾಸ್ತಿ ಫಸ್ಟ್ ಟೈಮ್. ಈಗ ಏನೋ ನಂಬಿ ಬಿಡಿ ಮನ್ಸಿಗೆ ಒಂಥರ. ಹೇಳು ನನ್ಕಿಂತ ಡಬಲ್ ಇವಳಿಗೆ ಜಾಸ್ತಿ ಇರೋದು. ಆದ್ರೆ ಇವಳು ಹೇಳ್ಕೊಳಲ್ಲ, ನಾ ಹೇಳ್ಕತ್ತೀನಿ. ಯಾಕಂದ್ರೆ ನನ್ಗೆ ಕಣ್ಣಾರ ನೋಡಿದ್ನ ಇದ್ ಮಾಡಕ್ ಆಗಲ್ಲ. ಇವಳು ತಡ್ಕೊತಾಳೆ, ನಾನ್ ತಡ್ಕೊಳಲ್ಲ. ಇರೋದ್ನ ತಕ್ಕಂತ ಹೇಳ್ಬೋದು. ಎಲ್ಲಾ ವಿಷಯದಲ್ಲೂ ಸ್ಟ್ರಾಂಗ್ ಅಂಬಿ ಆಯ್ತಾ. ಎಲ್ಲ ವಿಷಯದಲ್ಲಿ ಫುಲ್ಲು ಸ್ಟ್ರಾಂಗ್ ಇದೀವಿ, ಯಾವ್ದ್ರಲ್ಲಿ ನಾನೇನು ಅಷ್ಟು ಬಗ್ಗಲ್ಲ. ಬಟ್ ಇವನ್ ವಿಷಯದಲ್ಲಿ ಎಷ್ಟೇ ಸ್ಟ್ರಾಂಗ್ ಇದ್ರು ಬಗ್ಗಿಸ್ಕೊಡುತ್ತೆ ಆತರ. ನಾನ ಸ್ವಲ್ಪ ಇದ್ ಮಾಡ್ತೀನಿ, ಇವಳ್ಕ ಅಂತ ಕೊಳ್ಳೋ ಅಂತ ಅಳ್ಕ ಕುತ್ಕೊಂಡ್ಬಿಡ್ತಾಳೆ. ಅದೊಂದೇ ಬೇಜಾರು. ಏನು ಮಾಡಕ್ ಆಗಲ್ಲ ಗೈಸ್, ಎತ್ತ ಕರಳು ಹಿಂಗ್. ಯಾಕಂದ್ರೆ ನಾವ್ ಏನ್ ಹೇಳ್ತೀನಿ ಅಂದ್ರೆ ಇವಳಿಗೆ ಅಳ್ಬೇಡ ಕಣೆ, ಇವಾಗ ನೀನ್ ಹತ್ತ ತಕ್ಷಣ ಅವ್ನಿಗೆ ಇನ್ನ ಗಾಬರಿ ಆಗ್ಬಿಡು. ಹೇಳ್ತೇನೆ ಗೈಸ್, ನೀವು ಆ ವಿಡಿಯೋಸ್ ಎಲ್ಲ ಹಾಕ್ಬೇಕು ಅನ್ಕೊಂತೀನಿ. ಅವ್ನ ಆತರ ಮಾಡೋ ಮೂಮೆಂಟ್ ಅಲ್ಲಿ ನಮ್ಗೆ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಅವ್ನ ನನ್ನ ಹತ್ರ ಸಾಕು, ನನ್ನ ಹತ್ರ ಹಿಂದೆ ಎಲ್ಲೇ ಇದ್ರು ಕೂಡ ಯಾರ ಮಗಾರು ಬಿಡ್ಲಿ, ಬಟ್ ನಾವ್ ಗಾಬರಿ ಆಗ್ಬಾರ್ದು. ನಾವ್ ಗಾಬರಿ ಆದ ತಕ್ಷಣ ಅವ್ರು ಇನ್ನ ಜಾಸ್ತಿ ಗಾಬರಿ ಆಗ್ಬಿಡ್ತಾರೆ. ನಾವ್ ನಗ್ನಗ್ತಾ ಇದ್ರೆ ಅವ್ರು
ಸ್ವಲ್ಪ ನೋವಾದ್ರೂ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ಬಿಡ್ತಾರೆ. ನಾವೇನ್ ಮಾಡ್ತೀವಿ ಹ್ಞೂ ಅಂತ ಹತ್ತು ಬಿಟ್ವಿ ಅನ್ಕ ಅವ್ರು ಏನ್ ಮಾಡ್ತೀವಿ ಇನ್ನೂ ಜಾಸ್ತಿ ಗಾಬರಿ ಇನ್ನೂ ಜಾಸ್ತಿ ಜೋರಾಗಿ ಅಳ್ತಾರೆ. ಅದಕ್ಕೋಸ್ಕರ ಏನ್ ಹೇಳ್ತೀನಿ, ಬಿದ್ದ ತಕ್ಷಣ ನೀನೇನು ಅಳಕ್ ಹೋಗ್ಬೇಡ, ಯಾಕೆ ಮಾಡ್ಬೇಡ. ಒಂದು 5 ನಿಮಿಷ ಆಚೆ ಕಡೆ ಕರ್ಕೊಂಡು ಹೋಗಿ ಅಳ್ತಾ ಇದ್ರು ಮತ್ತೆ ಕರ್ಕೊಂಬಂದು ಆಮೇಲೆ ಬೇಕಾದ್ರೆ ನೀನ್ ಏನಾರು ಯೋಚನೆ ಮಾಡಿ ನಾ ಇಬ್ರು ಅದು ಆ ಟೈಮಲ್ಲಿ ಯೋಚನೆ ಮಾಡ್ಬೇಕಿತ್ತು ನೀನು. ನಾನು ಎಲ್ಲಿ ಹತ್ತಿದ್ದೀನ ಆಯ್ತು ನಿನ್ ಕರೆಕ್ಟೇಗಳು. ನೀನ್ ಹತ್ತಿದ್ಯ ಅಂತ ಹೇಳ್ತಲ್ಲ, ನಾನು ಫುಲ್ ಬೇಜಾರ್ ಮಾಡ್ಕೊಂಡು ಊಟ ಬಿಟ್ಟಿದ್ಯಲ್ಲ ಅದನ್ನ ಹೇಳ್ತಾ ಇದ್ದೀನಿ. ನೀನ್ ಅತ್ತೆ ಅಂತ ಹೇಳ್ತಾ ಇಲ್ಲ. ಬೇಜಾರಾಗುತ್ತೆ, ಬಟ್ ನಾನು ಅಳಲ್ಲ, ಅಷ್ಟು ಸುಲಭವಾಗಿ ಅಳು ಬರಲ್ಲ. ಯಾವಾಗ ಒಂದ್ಸಲಿ ಆಯ್ತು ಹೋಗ್ಲಿ ಬಿಡು. ಇವಾಗಂತೂ ಫುಲ್ ಮನ್ಸಿಗೆ ಸಮಾಧಾನ ಆಗ್ತಿದೆ ಗೈಸ್. ಮನೇಲಿ ಪೂಜೆ ಮಾಡಿರೋದು, ಅವ್ನು ಉಸ್ಲು ದಾಟಿರೋದು, ಅದೆಲ್ಲವೂ ಮನ್ಸಿಗೆ ತುಂಬಾ ಖುಷಿ ಕೊಡ್ತಿದೆ. ಫುಲ್ ಖುಷಿ ಆಯ್ತು ಇವತ್ತು ನನ್ಗೆ ಅನ್ಸೋ ಮನ್ಸ್ ಫುಲ್ ಒಂಥರ ರಿಲ್ಯಾಕ್ಸ್ ಅಂತ ಅನ್ಸ್ತಿದೆ. ಏನೋ ಗೊತ್ತಿಲ್ಲ, ಅದು ದಾಟಿದ್ಮೇಲೆ ಏನೋ ಮನ್ಸಿಗೆ ಸಮಾಧಾನ. ಇಷ್ಟು ದಿವಸ ಅವ್ನು ಹೋದಾಗೆಲ್ಲ ಹೇಳ್ಕೊಂಡು ಬರ್ತಿದ್ವಿ, ಹೊಸ್ಲು ದಾಟ್ಬೇಡ ಬಾ ಅಂತೇಳಿ. ಇವಾಗ ಇನ್ಮೇಲೆ ಅವ್ನ ಹೊಸ್ಲು ದಾಟಿದ್ರೆ ಆ ಭಯ ಇಲ್ಲ. ಅದು ನನಗೆ ಮೂಲ ಕಾರಣ ಗೊತ್ತಿಲ್ಲ. ಅಂದ್ರೆ ಆಗಿನ ಕಾಲದಲ್ಲಿ ಒಂದಷ್ಟು ರೀಸನ್ಸ್ ಇರುತ್ತೆ ನೋಡ್ರಿ ಹೊಸ್ಲು ದಾಟಕ್ಕೆ ಅಂತಿಲ್ಲ. ಅದೇನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದೊಂದು ಕಮೆಂಟಲ್ಲಿ ತಿಳಿಸ್ಕೊಡಿ ಯಾಕೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಮತ್ತೆ ಈ ವಿಡಿಯೋ ಯಾರಿಗೆಲ್ಲ ಹೊಸ್ಲು ದಾಟಬೇಕು, ಪೂಜೆ ಮಾಡ್ಬೇಕಾದ್ರೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನನಗೂ ಕನ್ಫ್ಯೂಷನ್ಸ್ ಇತ್ತು. ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಿ ಸೊ ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಅಕಸ್ಮಾತ್ ನಮ್ಮ ವಿಡಿಯೋದಲ್ಲಿ ಏನೂ ತಪ್ಪಿಲ್ಲ ಅಂತಂದ್ರೆ ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಹಾಕಿ. ಅಥವಾ ಏನಾದರೂ ತಪ್ಪಿದ್ರೆ ಮಾಡಿದೀವಿ ಅಂತ ಅನ್ಸಿದ್ರೆ ನಮ್ಮ ನೋಡಿ ಬೇಕಾದ್ರೆ ಮಾಡ್ಬೋದು. ನಾವು ಕರೆಕ್ಟಾಗಿ ಮಾಡಿಲ್ಲ ನಮ್ಮ ನೋಡಿ ಏನ್ ಮಾಡ್ಬೇಡ್ರಿ. ಮಾಮೂಲಿ ಶಾಸ್ತ್ರ ಪ್ರಕಾರ ಏನಿದೆ ಅದನ್ನ ಮಾಡಿ. ಯಾಕಂದ್ರೆ ನಮ್ಗೆ ಗೊತ್ತಿರೋಷ್ಟು ನಾವು ಮಾಡಿದ್ದೀವಿ. ಏನಿಲ್ಲ ನೆಕ್ಸ್ಟ್ ಏನಿಲ್ಲ, ವ್ಲಾಗ್ನ ಎಂಡ್ ಮಾಡೋಣ. ಟೈಮ್ ಆಯ್ತು ಗೈಸ್. ಇವಾಗ ಸಂಜೆ ಆಗಿದೆ. ಈಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇದೇನು ಹೋಗಿ ಕಿತ್ಕೊಂಡಾಗ ಬಂತು ಅಷ್ಟೇ. ಇವಾಗ ಅವ್ನು ಮಲ್ಗೆ ಎದ್ದೋಳೋಷ್ಟೊತ್ತಿಗೆ ಏನಾದರೂ ಒಂದು ಅಡುಗೆ ಮಾಡ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ಅಷ್ಟೇ ಗೈಸ್. ಬಾಯ್, ಸಿ ಯು, ಲವ್ ಯು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ವ್ಲಾಗ್ ಊಸ್ ನೋಸ್ ಮೀ ಬೆಟರ್ ಮಾಡ್ತಿದ್ದೀನಿ ಈ ಸಂಡೇ. ಸೊ ಅಂಬಿಗಾ ಅಥವಾ ಅವ್ರ ತಂಗಿಗೆ ಇಬ್ರಲ್ಲಿ ಯಾರು ಜಾಸ್ತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಅಷ್ಟೇ. ಆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀವಿ. ಫನ್ ವ್ಲಾಗ್ ಆಗಿರುತ್ತೆ. ಸೊ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಸಿ ಯು, ಲವ್ ಯು, ಬಾಯ್.